ಹಿಂದೂ ಧರ್ಮದಲ್ಲಿ ಹಣೆಯ ಮೇಲೆ ಕುಂಕುಮವನ್ನು ಹಚ್ಚುವುದು ಬಹಳ ಮುಖ್ಯ. ಮದುವೆಯಲ್ಲಿ ವಿವಿಧ ರೀತಿಯ ಆಚರಣೆಗಳಿವೆ. ಇದರಲ್ಲಿ ವರನು ವಧುವಿನ ಹಣೆಯ ಮೇಲೆ ಕುಂಕುಮವನ್ನು ಹಚ್ಚುತ್ತಾನೆ. ಕುಂಕುಮದ ಕೆಂಪು ಬಣ್ಣವು ಪಾರ್ವತಿ, ಸತಿ ಹಾಗೂ ಶ್ರೀ ಶಕ್ತಿಯ ಸಂಕೇತವಾಗಿದೆ. ಸತಿಯು ತನ್ನ ಗಂಡ ಶಿವನ ಗೌರವಕ್ಕಾಗಿ ತನ್ನ ಪ್ರಾಣವನ್ನು ನೀಡಿದ ಪ್ರತಿರತೆ. ಹಾಗಾಗಿ ಪ್ರತಿಯೊಬ್ಬ ವಿವಾಹಿತ ಹೆಣ್ಣು ಕೂಡ ಸತಿಯಂತಿರಬೇಕು ಎನ್ನಲಾಗಿದೆ. ಯಾರು ಬೈತಲೆಯಲ್ಲಿ ಕುಂಕುಮ ಧರಿಸುತ್ತಾರೋ ಅವರ ಪತಿಯನ್ನು ಪಾರ್ವತಿಯು ರಕ್ಷಿಸುತ್ತಾಳೆ ಎನ್ನುವ ಧಾರ್ಮಿಕ ನಂಬಿಕೆ ಇದೆ. ಈ ಆಚರಣೆಯ ಪ್ರಾಮುಖ್ಯತೆಯು ವಧುವು ತನ್ನ ಗೌರವ, ಪ್ರೀತಿ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸಲು ಮದುಮಗಳಿಗೆ ಕುಂಕುಮವನ್ನು ಹಚ್ಚುತ್ತಾನೆ. ಕುಂಕುಮವನ್ನು ಹಣೆಯ ಮೇಲೆ ಹುಬ್ಬುಗಳ ನಡುವೆ ಹಚ್ಚಲಾಗುತ್ತದೆ. ಇದು ಮೂರನೇ ಕಣ್ಣು ಅಥವಾ ಆಜ್ಞಾ ಚಕ್ರದ ಸ್ಥಾನ ಎಂದು ನಂಬಲಾಗಿದೆ. ಕುಂಕುಮವನ್ನು ಹಚ್ಚುವಾಗ ಈ ಚಕ್ರವನ್ನು ಜಾಗೃತಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಈ ಚಕ್ರವು ವ್ಯಕ್ತಿಯ ವಿವೇಕ ಮತ್ತು ತಿಳುವಳಿಕೆಗೆ ಸಂಬಂಧಿಸಿದೆ. ಪ್ರಾಚೀನ ಕಾಲದಲ್ಲಿ ಸಿಂಧೂರವನ್ನು ಅರಿಶಿನ ಮತ್ತು ಕುಂಕುಮದಿಂದ ತಯಾರಿಸಲಾಗುತ್ತಿತ್ತು. ಸಿಂಧೂರದ ಕೆಂಪು ಬಣ್ಣವು ಪ್ರೀತಿ, ಉತ್ಸಾಹ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತದೆ. ಸಿಂಧೂರ ಹಚ್ಚುವುದರಿಂದ ಮನಸ್ಸಿನ ಒತ್ತಡ ಮತ್ತು ಆಯಾಸ ನಿವಾರಣೆಯಾಗುತ್ತದೆ. ಕುಂಕುಮ ಮಹಿಳೆಯ ಅದೃಷ್ಟ ಎಂಬುದು ನಂಬಿಕೆ. ವೈಜ್ಞಾನಿಕ ಕಾರಣ ಪ್ರಕಾರ 2 ಹುಬ್ಬುಗಳ ಮಧ್ಯೆ ಕುಂಕುಮ ಹಚ್ಚುವುದರಿಂದ ಮುಖದ ಸ್ನಾಯುಗಳಿಗೆ ರಕ್ತ ಸಂಚಾರವಾಗುತ್ತದೆ ಎಂಬುದಾಗಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.